ಯಾರೊಬ್ರು ಈ ಪ್ರಶ್ನೆ ಕೇಳಿದ್ ನನ್ನ, ನೀವು ಅವ್ರಿಗೆ ದೀಕ್ಷೆ ಕೊಟ್ಟಿದ್ದೀರಾ? ಇಷ್ಟು ಪೂಜೆ ಮಾಡ್ತಾರ ಅವರು, ಆದ್ರೆ ಅವ್ರ ನಡತೆ ಹೀಗಿದೆ, ಏನ್ ಮಾಡ್ಲಿ ನಾನು ಅಂತ ಕೇಳಿದ್ರು. ಶಿಕ್ಷಕರು ಪೂಜೆ ಮಾಡ್ಬಿಟ್ರೆ, ಶಿವದ್ಯ ಮಂತ್ರ ಮಾಡ್ಬಿಟ್ರೆ ನಮ್ಮ ಕುಬ್ಜತೆ ಹೋಗಲ್ಲ ರೀ. ನಮ್ಮ ಮಂತ್ರ ಸಾಧನೆ ನಮ್ಮ ಕುಬ್ಜತೆಯನ್ನು ಹೋಗಲಾಡಿಸಿಲ್ಲ ಅಂದ್ರೆ ನಾವು ಸಾಧನೆ ಮಾಡ್ತಿಲ್ಲ ಅಂತಲೇ ಅರ್ಥ. ಅದಕ್ಕೆ ಅವತ್ತ ನಾವು ಅದಕ್ಕೆ ಯೋಗ್ಯರಲ್ಲ ಅಂತಲೇ ಅರ್ಥ. ಅದಕ್ಕೆ ಯಾರನ್ನೂ ಕುರಿತು ಹೇಳ್ತಾ ಇಲ್ಲ, ಜನರು ನಾನು ಸೇರಿಸ್ಕೊಂಡು ಹೇಳ್ತಿದ್ದೀನಿ, ಇನ್ಕ್ಲೂಡಿಂಗ್ ಮೀ. ಇದು ನನಗೂ ಅಪ್ಲೈ ಆಗತ್ತೆ, ನಮ್ಮೆಲ್ರಿಗೂ ಅಪ್ಲೈ ಆಗತ್ತೆ. ಏನೋ ಮಾಡ್ತೀನಿ ಅಂದಾಗ ಏನೋ ಆಗ್ಬೇಕಲ್ಲಪ್ಪ. ನಾನು ಬೆಳೆಸಲ ಹೇಳಿದ್ದೀನಿ, ನಾನು 10 ಹೆಜ್ಜೆ ನಡೆದೆ ಅಂದ್ರೆ ಅಷ್ಟು ದೂರ ನಾನು ಸಾಗಿರ್ಬೇಕಲ್ವಾ? ಸಾಗಿರ್ಬೇಕು, ನನ್ನ ಹಾದಿ ಸವಿಸಿರ್ಬೇಕು. ಹಂಗಿಲ್ಲ, ನಾನು ವಾಕರ್ಲಿ ಓಡ್ತಾ ಇದ್ದೀನಿ. ಇರ್ತಲ್ಲ ಎಕ್ಸರ್ಸೈಸ್ ಮಾಡಕ್ ಮನೇಲಿ ಹಾಕೊಂಡಿರ್ತೀವಲ್ಲ, ಏನಂತಾರೆ ಅದನ್ನ, ವಾಕರ್ ಮನೆಯಲ್ಲ ಇರ್ತಲ್ಲಪ್ಪ ಎಕ್ಸರ್ಸೈಸ್ ಮಾಡಕ್ಕೆ, ಅಲ್ಲೇ ಓಡುತ್ತಲ್ಲ ಅದು ಮಿಷಿನ್. ಏನದು, ಏನ್ರಿ ಅದು, ಅದಕ್ಕೇನಂತಾರೆ? ಅಲ್ಲಿ ನಿಂತ್ಕೊಂಡು ಓಡಿದ್ದೆ ನಾವು. ಅದಾದ್ ನಾವಲ್ಲೇ ಇರ್ತೀವಿ, ನಾವು ಮುಂದೆ ಹೋಗೋದೇ ಇಲ್ಲ. ಸಾಧನೆನೂ ಹಂಗೇನೆ, ನಾವು ಮಾಡ್ತಾನೆ ಇದೀವಿ, ಅಲ್ಲೇ ಇದೀವಿ ಅಷ್ಟೇ, ಮುಂದೆ ಹೋಗ್ಲೇ ಇಲ್ಲ. ಒಂದ್ ಹೆಜ್ಜೆನೂ ಮುಂದೆ ಹೋಗಿಲ್ಲ. ದೇಹಕ್ಕೆ ಆಯಾಸ ಆಯ್ತು, ಬ್ಲಡ್ ಪ್ರೆಷರ್ ಜಾಸ್ತಿ ಆಯ್ತು, ಹಾರ್ಟ್ ಬೀಟ್ ಜಾಸ್ತಿ ಆಯ್ತು, ಎಲ್ಲ ಆಯ್ತು, ಅಂದ್ರೆ ನಾನು ಒಂದ್ ಹೆಜ್ಜೆನೂ ಮುಂದೆ ಹೋಗಿಲ್ಲ. ಆ ಸ್ಥಿತಿಯನ್ನ ಸಾಮಾನ್ಯರು ಪಡ್ಕೊಳ್ಳಿ ಪರವಾಗಿಲ್ಲ, ಅದು ಅವ್ರ ಹಣೆ ಬರ. ಆದ್ರೆ ಆ ಸ್ಥಿತಿಯಲ್ಲಿ ಒಬ್ಬ ಶಿವದ್ಯೋಪಾಸಕ ಇರಬಾರ್ದು. ಆದಾಗ ಸಕಾರಾತ್ಮಕ ಘೋಷಣೆ ತಾನೇ ಬರುತ್ತೆ. ನಾವು ಅದನ್ನು ಬೆಳೆಸೋದಿಲ್ಲ, ಬಾಬಾ ಹೇಳ್ಬೋದಿದ್ದಾನೆ, ಕಲಿಬೇಕಾದಿರೋದನ್ನ, ಅದೇ ಬರುತ್ತೆ. ಸಕಾರಾತ್ಮಕ ಘೋಷಣೆ ನಾವು ಬಾ ಅಂತ ಹೇಳ್ಬೇಕಾದಿಲ್ಲ. ನಮ್ಮಿಂದ ಎಲ್ಲ ನಕಾರಾತ್ಮಕ ಯೋಚನೆ ಹೋಗ್ತದೆ. ಅದೇನೆ ರಾಕ್ಷಸರ ಸಂಹಾರ. ಯಾರು ರಾಕ್ಷಸರು? ಇವೇ ರಾಕ್ಷಸರು. ನಮ್ಮ ನೆಗೆಟಿವ್ ಥಾಟ್ಸೇ ರಾಕ್ಷಸರು. ಅದನ್ನು ಕೊಂದಾಗಲೇ ಬರೋದು ದೇವತೆಗಳು ಬುದ್ಧಿ ಆಗುತ್ತೆ, ಪಾಸಿಟಿವ್ ಥಾಟ್ಸ್. ಅದನ್ನ ನಾವು ರಾಕ್ಷಸರು ದೇವತೆಗಳು ಅಂತ ಹೇಳಿದ್ದೇವೆ ಅಷ್ಟೇ. ನಾವು ಇಷ್ಟು ಮಾಡ್ತೀವಿ, ನಮ್ಮ ರಾಕ್ಷಸನ ಕೊಲ್ಲಕ್ಕೆ ನಮ್ ಕೈಲಿ ಆಗ್ಲೇ ಇಲ್ಲ. ನಮಗೆ ಅದರ ಒಳಹೊಕ್ಕು ನೋಡ್ಲಿಕ್ಕಾದ್ರೆ ನಮ್ ಕೈಲಿ ಆಗ್ತಾ ಇದೆಯಾ? ನಮ್ಗೆ ಅರ್ಥ ಆಗ್ತಿದ್ಯಾ ನಾವು ಕುಬ್ಜರಾಗಿದ್ದೇವೆ ನಮ್ಮ ಯೋಚನೆಗಳಲ್ಲಿ ಅಂತ? ಒಂದ್ಸಲ ಅರ್ಥ ಆಗ್ಬಿಟ್ರೆ ನಾವು ಕುಬ್ಜರು ಅಂತ ಪ್ರಯತ್ನ ಪಡ್ಬೋದು ಬೆಳೀಲಿಕ್ಕೆ, ಅಲ್ವಾ? ತಾಯಂದ್ರು ಯೋಚನೆ ಮಾಡ್ತಾರೆ ಮಕ್ಕಳ ಬಗ್ಗೆ, ಅದ್ರಲ್ಲೂ ಹೆಣ್ಮಕ್ಳಾದ್ರೆ ಅವ್ರ ವಯಸ್ಸಿಗೆ ತಕ್ಕಂತೆ ಬೆಳೆದೇ ಹೋದ್ರೆ, ಕುಳ್ಳಾಗಿದ್ರೆ ಅಯ್ಯೋ ಕುಳ್ಳಾಗ್ಬಿಡ್ತೀಯ, ಅದೇನು ಸ್ವಿಮ್ಮಿಂಗ್ ಮಾಡು ಅಂತಾರೆ, ಸೈಕಲ್ ಹೊಡಿ. ನೀವೆಲ್ಲ ಮಾಡಿದಿರಲ್ವಾ? ನಾನು ತಪ್ಪು ಹೇಳ್ತಿರಲ್ಲಪ್ಪ, ಐ ಆಮ್ ಟಾಕಿಂಗ್ ವಾಸ್ತವತೆ. ಹೌದಾ? ಮಾಡ್ತೀವಾ ಇಲ್ವಾ? ಹೆಣ್ಮಕ್ಳಿಗೆ ಹೇಳ್ತೀವಿ ಸೈಕಲ್ ಹೊಡಿ, ನೀನು ಉದ್ದ ಆಗ್ಬೇಕು ನೀನು ಅಂತ ಹೇಳ್ತೀವಾ ಇಲ್ವಾ? ಹೌದಲ್ವಾ? ಸ್ವಿಮ್ ಮಾಡು ಅಂತೀವಿ. ಯಾಕೆ? ಆ ತಾಯಿಗೆ ಅರಿವಿದೆ ನನ್ನ ಮಗಳು ಕುಳಿಯಾಗಿದ್ದಾಳೆ ಅಂತ, ಪ್ರಯತ್ನ ಪಡ್ತಾಳೆ ಆ ಮಗುವನ್ನ ಭೌತಿಕವಾಗಿ, ಫಿಸಿಕಲ್ ಆಗಿ ಉದ್ದ ಮಾಡ್ಲಿಕ್ಕೆ. ಮಾನಸಿಕವಾಗಿ ಮಾಡೋಣಪ್ಪ. ಭೌತಿಕ ಕುಬ್ಜತೆಗೆ ಏನೋ ಸಿಗ್ಬೋದೇನೋ ಗೊತ್ತಿಲ್ಲ ಪರಿಹಾರ, ಮಾನಸಿಕ ಕುಬ್ಜತೆಗೆ ಏನ್ ಸಿಗುತ್ತೆ? ನಿಮ್ಗೆಲ್ಲ ವಿಸರ್ಪಲಾಗಿಲ್ಲ, ನಾವೆಲ್ಲರೂ ಆ ಮಾನಸಿಕ ಕುಬ್ಜತೆಯಿಂದ ನರಳ್ತಾ ಇದ್ದೇವೆ. ಆ ಅರಿವು ನಮಗಿಲ್ಲ. ಆ ಅರಿವನ್ನ ಆ ತಾಯಿ ನಮಗೆಲ್ಲರೂ ಕೊಡ್ಲಿ. ಮಾನಸಿಕ ಕುಬ್ಜತೆಯಿಂದ ಹೊರಗೆ ಬರ್ಲಿಕ್ಕೆ ನಾವು ಪ್ರಯತ್ನ ಪಡೋಣ. ನಾವು ಪ್ರಯತ್ನ ಪಟ್ರೆ ಆ ತಾಯಿ ನಮ್ಮನ್ನ ದಾರಿ ತೋರಿಸ್ತಾಳೆ ಬರ್ಲಿಕ್ಕೆ ಅಂತ ಹೇಳ್ತಾ, ಫಸ್ಟ್ ನಮಗೆ ಮಾನಸಿಕ ಕುಬ್ಜತೆ ಇದೆ ಅನ್ನುವ ಅರಿವಾಗ್ಲಿ ಫಸ್ಟ್, ಆಮೇಲೆ ಹೊರಗೆ ಬರೋದು ಯೋಚನೆ ಮಾಡು. ಅದೇ ನಮಗೆ ಅರಿವಿಲ್ಲ, ಏನ್ ಮಾಡೋದು? ಯಾಕಂದ್ರೆ ನಾವು ಮಾಯೆಯಲ್ಲಿ ಬಂಧವಾಗಿದ್ದೇವೆ. ನಮ್ಮ ಕುಬ್ಜತೆ ನಮಗೆ ಅರ್ಥ ಆಗ್ತಿಲ್ಲ. ಅದು ಬೇಗ ಅರ್ಥ ಆದ್ರೆ ಒಳ್ಳೇದು. ಅಷ್ಟೇ ಅಲ್ಲಪ್ಪ, ನಾವು ಎಲ್ಲರ ಬಗ್ಗೆ ಮಾತಾಡ್ತೇವೆ, ಎಲ್ಲರ ನ್ಯೂನತೆ ನಮಗೆ ಕಾಣ್ತದೆ, ನಮ್ ನ್ಯೂನತೆ ನಮ್ಗೆ ಯಾಕೆ ಕಾಣಲ್ಲ?
ಎಲ್ಲರ ಬಗ್ಗೆ ಶ್ರೇಷ್ಠ ಹೀಗೆ ನಂಗೆ ಮಾತಾಕ್ ಬರುತ್ತೆ. ಹಂಗೆ ನನ್ನ ಬಗ್ಗೆ ಮಾತಾಡ್ತೀರ ನಾನು. ಉಮಾ ಶಿವಕುಮಾರ್ ಮಾತಾಡ್ತೀನಿ, ಕುಮಾರ್ ಹಂಗೆ ಹಿಂಗೆ ನಂಗೆ ಹೇಳಕ್ ಬರುತ್ತೆ. ನಾನೇನಾಗಿದ್ದೀನಿ? ಇನ್ನೊಬ್ಬರ ಬಗ್ಗೆ ಹೇಳಲಿಕ್ಕೆ ಎಷ್ಟೊಂದೆಲ್ಲ ಭಗವಂತ ತಿಳ್ಕೊಟ್ಟಿದ. ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಇದೆಯಾ? ನಮ್ಗೆ ಇದೆಯಾ? ಇಂಟ್ರೆಸ್ಟ್ ಅಂದ್ರೆ ನಮ್ಮನ್ನ ನೋಡ್ಕೊಳ್ತಕ್ಕಂಥ ಸೀನ್ ಆಗಿದೆ. ನಾವು ನೋಡ್ತೀವಲ್ಲಪ್ಪ, ಕರಡಿ ಮುಂದೆ ನಿಂತ್ಕೋತೀವಿ, ನಾವು ಚೆನ್ನಾಗಿದ್ದೀವಾ ಇಲ್ವಾ ಅಂತ ನೋಡ್ಕೋತೀವ ಇಲ್ವಾ? ಕರಡಿ ಮುಂದೆ ನಿಂತ್ಕೊಂಡು ಎಲ್ರು ಒಂದ್ ಕಡೆ ಬರೀತಾರೆ. ಪಾಪ ನನ್ನ ಮೊನ್ನೆ ಹೇಳ್ತಿದ್ದೆ, ಲಕ್ಷ್ಮಿಗೆ ಏನೋ ಒಂದು ವಿಷಯ ಬಂದಾಗ ಬಿಚ್ಚಿ ಹೇಳ್ತಾರೆ ಒಂದ್ ಕಡೆ. ಅದೆಷ್ಟ್ರೀ ಧೈರ್ಯ ಆ ಹೆಣ್ಣಿಗೆ, ಆ ಕುರೂಪಿ ಹೆಣ್ಣಾದ್ರೂ ನಿಂತ್ಕೋತಾಳಲ್ಲ ಕರಡಿ ಮುಂದೆ ಅಂತ ಹೇಳ್ತಾರೆ. ಅವಳು ಗೊತ್ತಿಲ್ಲ ಕುರೂಪಿ ಅಂತ, ನನಗ್ ಕುರೂಪಿ ಅಷ್ಟೇ, ಅವಳಿಗಲ್ಲ. ಅವಳು ನಿಂತ್ಕೊಳ್ಳ ಕರಡಿ ಮುಂದೆ. ಆ ಹೆಣ್ಣು ಹೇಗೆ ಇರ್ಲಿ ನಿಂತ್ಕೊಳ್ಳೋದು ಕರಡಿ ಮುಂದೆ? ಅವಳಿಗೆ ಗೊತ್ತಾ ನಾನು ಕುರೂಪಿ ಅಂದಗಾತಿ ಅಂತ ಗೊತ್ತೇನ್ರಿ? ಇದು ಬಿಚಿ ಮಾತು, ನನ್ ಮಾತಲ್ಲ. ನಿಂತ್ಕೊಳ್ಳೋದ ಕರಡಿ ಮುಂದೆ ಅವಳು? ನಿಂತ್ಕೊಳ್ತಾಳ ಇಲ್ವಾ? ಎಸ್, ನಾವು ನಿಂತ್ಕೋತೀವಿ ಕರಡಿ ಮುಂದೆ. ಹಲವರಂತೂ ಗಂಡು ನಿಂತ್ಕೋತಾರೆ ಹೆಣ್ಮಕ್ಳು ಕರಡಿ ಮುಂದೆ. ತಪ್ಪು ಅಂತ ಹೇಳ್ತಿಲ್ಲಪ್ಪ. ನಿಮ್ಮ ದೇಹವನ್ನು ನೋಡ್ತೀರಾ ಕರಡಿ ಮುಂದೆ? ನಿಮ್ಮ ಮನಸ್ಸನ್ನು ನೋಡ್ಕೊಳ್ಳಿ ಕರಡಿ ಇದೆಯಾ? ಮನಸ್ಸನ್ನು ನೋಡ್ಕೊಳ್ಳೋ ಕರಡಿ ಸಿದ್ಧ ಮಾಡ್ಕೊಳ್ಳಿ. ದೇಹ ನೋಡ್ಕೊಳ್ಳಿ ಕರಡಿ ತಯಾರು ಮಾಡಿದ್ದಾರೆ ಬೇರೆಯವರು, ಸಿಗುತ್ತೆ ಅಂಗಡಿಯಲ್ಲಿ. ಅದು ನಿಮ್ಮ ಮನಸ್ಸನ್ನು ನೋಡ್ಕೊಳ್ಳಿಕ್ಕೆ ನಾವು ಮಾಡ್ಕೋಬೇಕಷ್ಟೇ. ಅದಕ್ಕೆ ಗುರುವಿನ ಅನುಗ್ರಹ ಬೇಕು, ತಾಯಿ ಅನುಗ್ರಹ ಬೇಕು. ಆ ಕನ್ನಡಿ ನಮ್ಮೆಲ್ರಿಗೂ ಸಿಗಲಿ ಅಂತ ಹೇಳ್ತಾ ಇವತ್ತಿನ ನಾಮ